ವೀಕ್ಷಕರೇ, ಇವಾಗ ಒಂದು ಅಪೆ ಸಿಟಿ ಆಟೋ LPG ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿ ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕಂದರೆ ಓನರ್ ಹೇಳುವಾಗ ಏನಾದರೂ ಮಾಹಿತಿ ಮಿಸ್ ಆಗುತ್ತೆ, ಆಮೇಲೆ ನೀವು ನಮಗೆ ಕಮೆಂಟ್ ಮಾಡ್ತೀರಾ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ, ಫುಲ್ ಡೀಟೇಲ್ಸು ಸಿಗುತ್ತೆ. ಹಾಗೆ ಅದಾದಮೇಲೆ ನಿಮಗೆ ಓನರ್ ನಂಬರು ಕೂಡ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸೋದರ ನಾನು ಹಾಕ್ತೀನಿ. ಓಕೆನಾ? ನೀವು ಓನರ್ ನಂಬರು ಕೂಡ ತೊಗೊಬೋದು. ಹಾಗೂ ನೀವು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ ಕಳಿಸಿದರೆ ಪುನಃ ನಾವು ನಿಮಗೆ ಕರೆ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಕೂಡ ಸೇಲ್ ಆಗುತ್ತೆ ಅಂತ ಹೇಳ್ಬೋದು. ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಯಾವುದಕ್ಕಂದರೆ ನೀವು ಗಾಡಿ ಯಾವುದಾದ್ರು ಸೇಲ್ ಮಾಡಬೇಕು ನಮ್ಮ ಕಡೆಯಿಂದ, ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಂದರೆ ನಿಮಗೆ ನಮ್ಮ ನಂಬರ್ ಬೇಕು ಅಂದರೆ ವಾಟ್ಸಪ್ ನಂಬರು ಇವಾಗ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯೋ 8880839958 ಆ ನಂಬರ್ ಕಾಣಿಸ್ತಿದೆಯಲ್ಲ, ಅದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಕಸ್ಟಮರ್ ಓನರ್ ಅಂದರೆ ಈ ಗಾಡಿ ಆಟೋ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಈ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಗಾಡಿ ಫೋಟೋಸ್ ಕಳಿಸಿ, ಮತ್ತು ನಾವು ನಿಮ್ಗೆ ಕರೆ ಮಾಡಿಕೊಂಡು ಕನ್ಫರ್ಮ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಕನ್ಫ್ಯೂಸ್ ಮಾಡ್ಕೊಂಬಿಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತೆ. ಓನರ್ ನಂಬರು ನಿಮಗೆ ಮುಂದೆ ಸಿಗುತ್ತೆ. ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕಂಟಿನ್ಯೂ ನೋಡಿ. ಕಂಟಿನ್ಯೂ ನೋಡ್ತಾ ಇದ್ದರೆ ನಿಮಗೆ ಓನರ್ ಹೇಳುವಾಗ ಏನಾದರೂ ಮಾಹಿತಿ ನೀವು ಮಿಸ್ ಆಗಿಬಿಡುತ್ತೆ ಸ್ಕಿಪ್ ಮಾಡಿದ್ರೆ. ಇವಾಗ ಓನರ್ ಹೇಳಿರೋಂಥ ಮಾಹಿತಿನ ನಿಮಗೆ ಪ್ಲೇ ಮಾಡ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಹಲೋ ಹೇಳಿ ಸರ್, ಅದು ಒಂದು ಅಪೆ ಸಿಟಿ ಗಾಡಿ ಕಳಿಸಿದ್ರಿ ವಾಟ್ಸಪ್ಪಲ್ಲಿ, ಹೌದು ಸೇಲ್ಗಿದೆ ಸರ್ ಅದು? ಹೌದು ಓಕೆ ಸರ್, ಮಾಡಲಿ ಸರ್ ಅದು 2018. ಇವಾಗ ಓನರು ಸರ್? ನಾವು ಇದು ಈಗ ತಗೊಳ್ಳೋರು 3ನೇ ಓನರು. ತಗೊಳ್ಳೋರು 3ನೇ ಓನರಾ? RC ಕಾರ್ಡಲ್ಲಿ 4ನೇ ಓನರ್ ಅಂತ ಏನಿದ್ದಂಗಿತ್ತು? 4ನೇ ಓನರ್ ಅಂತಿದ್ಯಾ? ಹಾಂ, ಅದೇನೋ ಸರಿ ನಮ್ಮ 3ನೇ ಈಗ ನಾವು ತಗೊಂಡು 15 ದಿವಸ ಆಗ್ತು. ಹಾಂ ಹಾಂ, ಇನ್ನ ನಮ್ಮ ಹೆಸರು ಮಾಡಿಸ್ಕೊಂಡಿಲ್ಲ ಒಟ್ಟಿನಲ್ಲಿ. ಓಕೆ. ಈಗ RC ಕಾರ್ಡ್ ನೀವು ಕಳಿಸಿದ್ರಲ್ಲ, ನೋಡಿದೆ, ಅದರಲ್ಲಿ 4ನೇ ಓನರ್ ಇದೆ ಪ್ರೆಸೆಂಟು. ಏನೋ ಸರಿ ಅಬ್ಸರ್ವ್ ಮಾಡಿಲ್ಲ. ಒಟ್ಟು ನಮ್ಗೆ ಅವರು ಆ ಥರ ಹೇಳಿದ್ರು, ಹಾಂ ನಾವು ಇದು ನೋಡಿಲ್ಲ. ನಾವು ಈಗ 15 ದಿವಸ ಆಯ್ತು ಅಷ್ಟೇ, ಜಸ್ಟ್ ತಂದೆ. ಹಾಂ ಹಾಂ ಹಾಂ, ಅಂದ್ರೆ ನಮಗೆ ಇದು ಲಗೇಜ್ ಇಲ್ಲಿ ಹಳ್ಳಿ ಕಡೆ ಲಗೇಜ್ ಜಾಸ್ತಿ ಅಲ್ಲ, ಇದ್ರಲ್ಲಿ ಲಗೇಜ್ ಇದ್ ಮಾಡಕ್ ಆಗ್ತಲ್ಲ. ಓಕೆ ಓಕೆ. ಅದಕ್ಕೆ ಇದನ್ನ ಇದ್ ಮಾಡಿ ಲಗೇಜ್ ತೆಳ್ದ ಇದ್ ಮಾಡೋದ ಅಂತ ಅಂದ್ಬಿಟ್ಟು ಇದ್ ಮಾಡ್ತಾ ಇರೋದು. ಸರಿ ಬೇರೆ ಪ್ರಾಬ್ಲಮ್ ಬೇರೆ ಅಂತ ಪ್ರಾಬ್ಲಮ್ ಏನಿಲ್ಲ. ಓಕೆ. ಎಷ್ಟು ಹೊಡಿ ಸರ್ ಈಗ? ಒಂದು ಚಿಲ್ಲರೆನೋ ಐತೆ. 1,00,000 ಚಿಲ್ಲರೆ ಹೊಡಿದೆಯಾ? ಹ್ಮ್. ಟೈರ್ ಎಲ್ಲ ಇನ್ನೊಂದು 50% ಇದಾವ? ಇಲ್ಲ ಫುಲ್ 100% ಇವೆ. ಹಾಂ ಹಾಂ. FC ಇನ್ಸೂರೆನ್ಸ್ ಏನಾದರೂ? ಇನ್ನ 6 ತಿಂಗಳಿದೆ. 6 ತಿಂಗಳಿದೆಯಾ? ಹಾ. ಓಕೆ ಓಕೆ. ಗಾಡಿ ಇವಾಗ ಇರೋದು ಲೊಕೇಶನ್? ಇಲ್ಲ ನಾಗಮಂಗಲ. ನಾಗಮಂಗಲ? ಹಾ. ಯಾವ ಡಿಸ್ಟಿಕ್ ಬರುತ್ತೆ ಸರ್ ಅದು? ಮಂಡ್ಯ ಡಿಸ್ಟಿಕ್ಕಾ? ಹೌದು. ಓಕೆ. ನಾಗಮಂಗಲದಲ್ಲ ಅಥವಾ ಅಲ್ಲಿ ಅಕ್ಕಪಕ್ಕ ಹಳ್ಳಿನ? ಇನ್ನು ನಾಗಮಂಗಲದಿಂದ ಒಂದು 12 ಕಿಲೋಮೀಟರ್ ಆಗ್ತದೆ. ಯಾವ್ದು ಸರ್ ಅದು? ಹುರುಳಿ ಅಂಗಳಿ. ಹಾಂ ಹಾಂ ಹಾಂ. ಇವಾಗ ಗಾಡಿ ಏನಾದರೂ ಖರ್ಚಿದೆಯಾ ಸರ್? ಏನು ರನ್ನಿಂಗ್ ಇದೆಯಾ? ಅಂದ್ರೆ ಎಲ್ಲ ಒಟ್ಟಿನ ಗ್ಯಾಸ್ ತುಂಬ ಹೊಡಿತಾ ಇರೋದಷ್ಟೇ. ಓಕೆ. ಒಂದೇ ₹1 ಅಂತ ಇರೋದಿಲ್ಲ. ಏನು ಖರ್ಚಿಲ್ಲ? ಹಾಂ. ಓಕೆ ಸರ್. ಗಾಡಿಗೆ ರೇಟ್ ಏನು ಹೇಳ್ತಿದ್ದಾರೆ ಸರ್ ಅದು? 130. 1,30,000? ಹಾಂ ಹಾಂ ಹಾಂ. ಇನ್ನೂ ಹೆಚ್ಚು ಕಡಿಮೆ ಆಗುತ್ತಾ? ಹಾಂ, ನಿಮ್ಮ ಕಡೆಯಿಂದ ಬಂದರೆ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ ಓಕೆ. ಸರಿ ಸರ್, ಇದೇ ನಂಬರಾ? ಹಾಂ, ಇದೇ ನಂಬರ್. ಸರಿ ಸರ್, ಅಪ್ಡೇಟ್ ಮಾಡ್ತೀನಿ. ಓಕೆ. ಡೀಟೇಲ್ಸ್ ಎಲ್ಲ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸಿದೆಯೋ ಅದು ಅವರ ಈ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿ ಇನ್ನೂ ಏನಾದರೂ ಜಾಸ್ತಿ ಮಾಹಿತಿ ಬೇಕು ಅಂದರೆ ಡೈರೆಕ್ಟಾಗಿ ಅವರನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮದು ಗಾಡಿ ಕೂಡ ಯಾವುದಾದ್ರು ಇದೇ ಥರ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸನ್ನು ಕಳಿಸೋದನ್ನು ಮರಿಬೇಡಿ ವೀಕ್ಷಕರೇ. ಓಕೆನಾ? ಥ್ಯಾಂಕ್ ಯು.